ಇಲ್ಲದೆ ಇರುವಂಥ ಜಾತಿ ವಿಚಾರಗಳು, ಧರ್ಮದ ವಿಚಾರಗಳು ಚುನಾವಣೆಯಲ್ಲಿ ಮಾತ್ರ ಬಂತ? ಮಾಧ್ಯಮಗಳಿಗೂ ಅದಕ್ಕೆ ಟೂಲ್ ಆಗ್ತಾ ಇಲ್ವಾ? ರಾಜಕೀಯ ಪಕ್ಷಗಳಿಗೆ ನಮ್ಮನ್ನ ತಿದ್ದ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ? ನಮ್ಮನ್ನ ತಿದ್ದ ಪ್ರಯತ್ನ ಮಾಡ್ತಾ ಇದ್ದೀರಾ? ಸಮಾಜದ ಒಳಿತಿಗಾಗಿ, ದೇಶದ ಒಗ್ಗಟ್ಟಿಗಾಗಿ ಏನಾದರೂ ನೀವು ಹೇಳಗೆ ನಮ್ಮನ್ನ ಯಾವ ರೀತಿಯಲ್ಲಿ ತಗೊಂಡೋಗ್ಬೇಕು ಅಂತ ಹೇಳ್ತಾ ಇದ್ದೀರಾ ನೀವು? ನಾವು ನಿಮ್ಮನ್ನ ಬಹಳ ಗೌರವಿಸ್ತೇವೆ, ಮಾಧ್ಯಮಗಳು ನಮ್ಮನ್ನ ತಿದ್ದುತ್ತವೆ ಅಂತ ಹೇಳಿ. ನೀವು ತಿದ್ದುತ್ತಾ ಇಲ್ಲ. ಖಂಡಿತ ಆಗ್ತಾರೆ, ಖಂಡಿತ ಆಗ್ತಾರೆ. ಮಾಧ್ಯಮಗಳು ತೀಕ್ಷ್ಣವಾಗಿ ನಮ್ಮನ್ನ ತಿದ್ದುವಂತ ಪ್ರಯತ್ನಗಳು ಹಿಂದೆ ಎಲ್ಲ ನಡೆದಿದೆ. ರಾಮಕೃಷ್ಣ ನಾನೇನು ರಾಮಕೃಷ್ಣ ಹೆಗ್ಡೆ ಅವರು ಹಿಂದಿನ ಕಾಲದಲ್ಲಿ ಏನು ನಡೀತಿತ್ತು ನನಗೆ ಗೊತ್ತಿಲ್ಲ. ಹತ್ತಿಂದ ಈಚೆಗೆ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆದ ನಂತರದ ದಿನಗಳಲ್ಲಿ ಸ್ವಲ್ಪ ನೋಡ್ತಾ ಬಂದಿದ್ದಾರೆ. ಎಲ್ಲ ಸಂದರ್ಭಗಳಲ್ಲೂ ಕೂಡ ಮಾಧ್ಯಮಗಳು ತನ್ನದೇ ಆದಂತಹ ಪಾತ್ರವನ್ನು ವಹಿಸಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಚುನಾವಣಾ ರಾಜಕಾರಣ ಬಂದಂತ ಸಂದರ್ಭದಲ್ಲಿ ಮಾತ್ರ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ನೀವು ಮಾಡ್ತೀರಿ. ಒಂದು ಪರವಾಗಿ ಚುನಾವಣೆಯನ್ನ ಮಾಡ್ತಕ್ಕಂಥ, ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀರಿ. ಮಾಧ್ಯಮಗಳ ನೈತಿಕತೆ ಕೂಡ ಇವತ್ತು ತಕಡಿನಲ್ಲಿ ಹಾಕಿ ತೂಗಬೇಕಾಗಿದೆ. ಮಧ್ಯಾಹ್ನ 3 ಗಂಟೆವರೆಗೂ ಮಾತಾಡ್ತೀರಿ, 3 ಗಂಟೆ ಮೇಲೆ ಬಂದ್ ಆಗುತ್ತೆ ಎಲ್ಲಾನು. ನೋವಾಗೋದಿಲ್ವಾ ನಮ್ಗೆ? ನೋವಾಗೋದಿಲ್ವಾ ನಮ್ಗೆ? ಎಷ್ಟು ಸರಿ ಹೇಳಿದ್ದಾರೆ ನಿಮ್ಗೆ ಅವ್ರ ಹೇಳಿಕೆನ? ಇವತ್ತೇನಾದ್ರು ಕುಮಾರಸ್ವಾಮಿನ ಅವರು ಬೇರೆ ರೀತಿ ಸಂಬೋಧನೆ ಮಾಡಿದ್ರೆ ಅದನ್ನ ಕುಮಾರಸ್ವಾಮಿ ಅವರು ಅಬ್ಜೆಕ್ಟ್ ಮಾಡಬೇಕಾಗಿತ್ತು. ಇವ್ರು ಅವ್ರನ್ನ ಬೈದಿರ್ಬೋದು. ಈಗ ನಾನು ಯೋಗೇಶ್ ಅವ್ರನ್ನ ನಾನು ಬೈದಿದ್ದೀನಿ, ನನ್ನನ್ನು ಅವರು ಬೈದಿದ್ದಾರೆ. ವೈಯಕ್ತಿಕ ಟೀಕೆಗಳದ್ದು. ನಿಮ್ಮ ದೃಷ್ಟಿಕೋನ ಯಾವ ರೀತಿ ಇತ್ತು ಅನ್ನೋದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅನ್ಯತಾ ಭಾವಿಸ್ಬೇಡಿ ದಯವಿಟ್ಟು. ನಾನೇನಾರು ಆವೇಶದಿಂದ ಏನಾರು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಫಲಿತಾಂಶ ಗೆಲ್ತೀವ್ರಿ. ಅವ್ರಿಗೆ ಪಾಪ ನಿಮ್ಮ ಮೇಲೆ ಹೇಳಕ್ಕಾಗ್ಲಿಲ್ಲ, ಹೇಳವ್ರ. ನಿಮ್ಮ ಮೇಲೆ ಹೇಳಕ್ಕಾಗ್ಲಿಲ್ಲ, ಕ್ಷೇತ್ರದ ಬಗ್ಗೆ ಅವ್ರಿಗೊಂದು ಐಡಿಯಾ ಮಾಹಿತಿ ಇರುತ್ತಲ್ಲ. ನೋಡ್ರಿ, ನಡೆಯೋಕ್ಕೂ ಮುಂಚೆ ಗೆಲ್ತೀನಿ ಎಂದು, ನೋಡ್ರಿ, ಮುಂಚೆ ಗೆಲ್ತೀನಿ ಅಂತಾನೆ ಬರ್ಬೇಕಲ್ವಾ? ಒಬ್ಬೊಬ್ಬರ ಭಾವನೆ ಒಂದೊಂದು ರೀತಿ ಇರ್ತದೆ. ಅವರು ಬಹುಶಃ ಗೆಲ್ಲುವ ವಿಶ್ವಾಸ ಅವ್ರಿಗೂ ಇದೆ, ನನಗೂ ಇದೆ, ನಮ್ಮ ಪಕ್ಷಕ್ಕೂ ಇದೆ, ನಮ್ಮ ಕಾರ್ಯಕರ್ತರಿಗೂ ಇದೆ. ಸೊ ನಮ್ಮ ಕಾರ್ಯಕರ್ತರುಗಳು ಎಲ್ಲಿ ಅಪ್ಪಿತಪ್ಪಿ ದುಡ್ಡು ಕಟ್ಕೊಂಡು ಬೆಟ್ಟಿಂಗು ಗಿಟ್ಟಿಂಗು ಆಡಿ ಸುಮ್ಮನೆ ಎಲ್ಲ ತೊಂದರೆ ಮಾಡ್ಕೋತಾರೋ, ಅವ್ರಿಗೆ ಯಾಕೆ ನಾನು ಏನಾರ ಹೆಚ್ಚು ಕಡಿಮೆ ಆಯಿತು ಅಂದರೆ ನನ್ನಿಂದ ಅವ್ರ ಮನೆಗಳಲ್ಲಿ ಅವ್ರ ಆರ್ಥಿಕವಾಗಿ ಸಂಕಷ್ಟ ಎದುರಿಸ್ಬೇಕಾಗ್ಬೋದು. ಸ್ವಲ್ಪ ಅಳೆದು ತೂಗಿ ನೋಡೋಣ ಅನ್ನೋಂಥ ದೃಷ್ಟಿಯಿಂದ ಏನಾದ್ರೂ ಅವರು ಜನರ ದೃಷ್ಟಿಯಿಂದ ಹೇಳಿರ್ಬೋದು. ಸರ್, ಈಗ ಕುಮಾರಸ್ವಾಮಿ ಅವರು ಮೈಸೂರಲ್ಲಿ ಈಗ ಮಾತಾಡಿದ್ದಾರೆ, ನನ್ನ ಕರಿಯ ಕುಳ್ಳ E7 ಸಂಬಂಧ ಇರಲಿಲ್ಲ, ಆದ್ರೆ ಇದನ್ನೆಲ್ಲ CM ಸಮರ್ಥಿಸಿಕೊಡ್ತಾರೆ, DCM ಸಮರ್ಥಿಸಿಕೊಡ್ತಾರೆ. ಅಂದ್ರೆ ಇದೊಂದು ನಾಗರಿಕ ಸರ್ಕಾರನ ಇದು. ನೋಡ್ರಿ, ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಮೊದಲನೇ ಬಾರಿಯ ಹೇಳಿಕೆ ಅಲ್ಲ. ಇದು ಮೊದಲನೇ ಬಾರಿಯ ಹೇಳಿಕೆ ಅಲ್ಲ. ಇದು ಹಿಂದೆ ಕೂಡ 2 ಬಾರಿನ 3 ಬಾರಿನ ಈ ಹೇಳಿಕೆಗಳು ಬಂದಿತ್ತು. ಆ ಸಂದರ್ಭದಲ್ಲೇ ಈ ಕುಮಾರಸ್ವಾಮಿಯವರು ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ಸರ್, ಯೋಗೇಶ್ವರು ಪದೇ ಒಂದು ಮಾತಾಡೋದು, ಈ ಕ್ಷಣಕ್ಕೂ ಕೂಡ ನಾನು ಒಕ್ಕಲಿಗ ಆಗಿರ್ಬೋದು, DK ಶಿವಕುಮಾರ್ ಅವರು ಒಕ್ಕಲಿಗರು, ಆದರೂ ಕೂಡ ಒಕ್ಕಲಿಗ ಸಮುದಾಯ ದೇವೇಗೌಡರನ್ನೇ ಒಕ್ಕಲಿಗ ನಾಯಕ ಅನ್ನುವಂಥ ಭಾವನಾತ್ಮಕವಾಗಿದ್ದಾರೆ ಅನ್ನುವಂಥ ಅಂಶವನ್ನು ಪದೇ ಪ್ರಸ್ತಾಪ ಮಾಡ್ತಾರೆ. ನೋಡ್ರಿ, ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದವರು. ಸಮಾಜದಲ್ಲಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರಕ್ಕೆ ಹೋದಂಥ
ಏಕೈಕ ನಾಯಕ. ಸೊ ಹಾಗಾಗಿ ಸಮಾಜದವರು ಒಂದು ಗೌರವವನ್ನು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಆ ವಿಚಾರವನ್ನು, ಆ ಹೇಳಿಕೆಯನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ನನಗೂ ಕೂಡ ಗೌರವ ಇದೆ, ಆದರೆ ಅವ್ರ ರಾಜಕಾರಣಕ್ಕೆ ನನ್ನ ಮೇಲೆ ನನಗೆ ಗೌರವ ಇಲ್ಲ. ಅವ್ರು ಮಾಡ್ತಕ್ಕಂಥ ರಾಜಕೀಯಕ್ಕೆ ನಾನು ಉತ್ತರ ಕೊಡಬೇಕಾಗ್ತದೆ. ವೈಯಕ್ತಿಕವಾಗಿ ಅವರ ಹಿರಿತನಕ್ಕೆ, ಅವರ ಹುದ್ದೆ ಎಲ್ಲ ಅಲಂಕರಿಸಿದಂಥ ಹುದ್ದೆಗೆ, ಅವರ ಹೋರಾಟಕ್ಕೆ, ಕೆಲವು ಹೋರಾಟಕ್ಕೆ ನನಗೆ ವೈಯಕ್ತಿಕವಾಗಿ ಗೌರವ ಇದೆ. ಸರ್, ಪಕ್ಷದಿಂದ ಕಡಿವಾಣ ಹಾಕಿದ್ರಿ ಸರ್ ಮಾತುಗಳಿಗೆ ಫಸ್ಟ್, ಕೊನೆಯಲ್ಲಿ ಈ ತರಹದ ಹೇಳಿಕೆಗಳು. ನೋಡಪ್ಪ, ಸ್ವಲ್ಪ ಎತ್ತಿನ ಕೇಳಿ. ಇಲ್ಲಿ ಮಾತಾಡಬೇಕಾದ್ರೆ ಕೆಲವು ಸಂದರ್ಭದಲ್ಲಿ ತಪ್ಪುಗಳು ಬರ್ತದೆ. ಅವರು ಕ್ಷಮೆನೂ ಕೇಳಿದ್ದಾರೆ, ಆ ಥರ ಏನಾರು ಇತ್ತು ಅಂತ ಅಂದರೆ. ನಾನು ಹೇಳೋದು, ನೀವು ಮಾಧ್ಯಮಗಳು ವೈಭವೀಕರಿಸುವಂಥ ವಿಚಾರನ ಯಾಕೆ ಹಿಂದೆನೇ ಹೇಳಿದಾಗ ಇಷ್ಟೊಂದು ನೀವು ವೈಭವೀಕರಿಸಿದ್ರೆ ಅಥವಾ ಅವ್ರಿಗೆ ಇದು ಮಾಡಿದರೆ ಅವ್ರು ಮುಂದಕ್ಕೆ ಯಾವತ್ತೂ ಕೂಡ ಈ ಥರದ ಪದಗಳನ್ನು ಉಪಯೋಗಿಸ್ತಾ ಇರಲಿಲ್ಲ. ನಾವು ಯಾಕೆ ಅದನ್ನು ಪ್ರಶ್ನೆ ಮಾಡಬೇಕಾದ್ರೆ ಮಾಡಲಿಲ್ವಲ್ಲ. ಈಗ ನನ್ನನ್ನು ನಾನು ಕಪ್ಪಗಿದ್ದೀನಪ್ಪ, ನನ್ನನ್ನು ಕರಿಯ ಅಂದ್ರೆ ಏನು ಮಾಡೋಕ್ಕಾಯ್ತದ? ನಾನು ಬೆಳಗಿದ್ದೀನಿ ಅನ್ನೋಕ್ಕಾಯ್ತದ? ಬೆಳಗಿದ್ದೀನಿ ಅನ್ನೋಕ್ಕಾಯ್ತದ? ಒಂದು ವಿಶ್ವಾಸದಲ್ಲಿದ್ದಾಗ ಅದೆಲ್ಲ ಬರುತ್ತೆ. ನಮ್ಮನ್ನು ಬೇರೆ ಬೇರೆಯವರು ನಿಕ್ ನೇಮ್ಗಳಲ್ಲಿ ಭಾಳಷ್ಟು ಕರೀತಾರೆ. ನಿಮ್ಮನ್ನು ನಿಮ್ಮ ಸ್ನೇಹಿತರುಗಳು ನಿಕ್ ನೇಮಲ್ಲಿ ಕರಿತಾ ಇರ್ತಾರೆ. ಕರೀತಾರಾ ಇಲ್ವಾ? ಸಾರ್ವಜನಿಕವಾಗೂ ಕರೀತಾರೆ ರೀ. ಒಳ್ಳೆ ಚೆನ್ನಾಗಾಯ್ತಲ್ಲ. ಅದು ಸ್ವಲ್ಪ ಕೇಳಿಲ್ಲ. ಅದು ನಿಮ್ಮ ಹೇಳಿಕೆ ತಿರ್ಚಿರುವಂಥದ್ದು. ಅವರು ಚುನಾವಣೆಯಲ್ಲಿ ಅವರು ಮತಗಳಿಗೆ ಹಣ ಕೊಡ್ತಾ ಇದ್ದಾರೆ. ಆ ಮತಗಳಿಗೆ ಹಣ ಕೊಡೋದನ್ನ ನೀವು ಈಸ್ಕೋಬೇಡಿ. ಹಂಗೇನಾರ ಇತ್ತು ಅಂತಂದರೆ ನಾನೇ ದುಡ್ಡು ಕೊಟ್ಟು ನಿಮಗೆ ಏನು ಬೇಕೋ ನಾವೆಲ್ಲ ಸೇರಿ ₹1 ಹಾಕಿ ದುಡ್ಡು ಮಾಡೋಣ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೊರತು ಅವರೇನು ಅವ್ರ ಕುಟುಂಬನ ಖರೀದಿ ಮಾಡ್ತೀನಿ ಸ್ಪಷ್ಟನೆ ತಕ್ಷಣವೇ ಕೊಟ್ಟಿದ್ದಾರೆ. ಅವರು ಸ್ಪಷ್ಟನೆನ. ನಾನೇನು ಅವ್ರ ಕುಟುಂಬದ ವಿಚಾರ ಏನು ಮಾತಾಡಲಿಲ್ಲ. ನಾನು ಹೇಳಿರೋದು, ರಾಜಕೀಯದಲ್ಲಿ ನೀವು ದುಡ್ಡಿಗೆ ಮಾರ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಹಣದ ಹೊಳೆಯನ್ನು ಕುಮಾರಸ್ವಾಮಿ ಅವರು ಹರಿಸ್ತಾ ಇದ್ದಾರೆ, ಅದಕ್ಕೆ ಬಲಿ ಆಗಬೇಡಿ ಅಂತ ಹೇಳಿದ್ದಾರೆ. ಸರ್, ಕುಮಾರಸ್ವಾಮಿ ಅವರು ಹಣದ ಹೊಳೆ ಹರಿಸಿದ್ದಾರೆ ಸರ್. ಚನ್ನಪಟ್ಟಣದವ್ರನ್ನ ಕೇಳಿ, ಚನ್ನಪಟ್ಟಣದವ್ರು ಕೇಳಿ. ಸರ್, ಈ ಸರಿ ಹಣದ ಹೊಳೆ ಅನ್ನೋದು ಓಪನ್ ಸೀಕ್ರೆಟ್ ಆಗಿತ್ತು, ಸ್ಪೆಷಲಿ ಚನ್ನಪಟ್ಟಣದಲ್ಲಿ. ಎಲ್ರಿಗೂ ಕೂಡ ಏನೇನು ಹಣ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಕೆಲಸಕ್ಕೆ ಬೆಲೆ ಇಲ್ಲ, ಸಮಾಜ ಸೇವೆಗೆ ಬೆಲೆ ಇಲ್ಲ. ಇಲ್ಲಿರೋದು ಹಣ ಮತ್ತು ಜಾತಿ ಧರ್ಮ, ಇಷ್ಟು ಮಾತ್ರ ಬೇಕಾಗಿರೋದು ಜನಕ್ಕೆ. ಅದು